ಹರೇ ನಮಾಚಾರ್ಯರೇ. ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಪ್ಯಗಮಪೃಥ್ವೀಸ್ವಾಕ್ಯೈಃ अस्योद्भवादिदमशेषविशेषतोऽप्यन्तं सदा प्रियतं न प्रसन्नमामि अभ्रमं भङ्गरहितम् अजडं विमलं सदा आनन्दतीर्थमतलं पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान् नमस्ते गुरुं नमः नमः श्रीपादराजाय नमस्ते व्यासयोगिने नमः परमन्तरार्याय विद्यार्याय ते नमः जलज्येष्ठनिभाकारं जगदीशपदाश्रयं जगतीतलविख्यातं जगन्नाथौरम्बचे तपस्वाध्यायश्रूषा कृष्णपूजारतं विश्वेशम् इष्टं वन्दे परिव्राट् चक्रवर्तिनं श्रीगुरुभ्यो नमः हरिः ओम् ಹರಿಕಥಾಮೃತಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವತ್ ಭಕ್ತರಿದನಾದರದಿ ಕೇಳುವುದು ಹರಿಕಥಾಮೃತಸಾರ ಗುರುಗಳ ಕರುಣದಿಂದ ಅಪನಿತು ಪೇಳುವೆ ಪರಮ ಭಗವತ್ ಭಕ್ತರಿದನಾದರದಿ ಕೇಳುವುದು. ನಾಲ್ಕನೇ ಸಂಧಿ ಭೋಜನ ರಸ ವಿಭಾಗ ಸಂಧಿ. ಇದರಲ್ಲಿ 25ನೇ ಪದ್ಯ ಆಗಬೇಕಿದೆ. ಗಣನೆ ಇಲ್ಲದ ಪರಮ ಸುಖ ಸದ್ಗುಣಗಣಗಳ ಲೇಷ ಲೇಷಕ್ಕೆ ಎಣೆಯನಿಸದು ರಮಾಬ್ಜ ಭವ ಶಕ್ರಾದಿಗಳ ಸುಖವು ಉಣುತುಣುತ ಮೈ ಮರೆದು ಕೃಷ್ಣಾರ್ಪಣವೆನಲು ಕೈಗೊಂಬ ನರ್ಭಕ ಜನನಿ ಭೋಜನ ಸಮಯದಲ್ಲಿ ಕೈವಡ್ಡು ಒಂದದಲ್ಲಿ. ಅದ್ಭುತ ನೋಡಿ. ಏನೂ ಬೇಡಪ್ಪ, ನಿಮ್ಮ ಕೆಲಸ ನೀವು ಮಾಡ್ರಿ, ಕೊನೆಗೆ ಕೃಷ್ಣಾರ್ಪಣ ಅಂತ ಹೇಳ್ರಿ, ಇಷ್ಟೇ ಸಾಕು. ಕೃಷ್ಣಾರ್ಪಣ ವಸ್ತು ಅಂತ ಹೇಳ್ರಿ. ಇನ್ನೊಂದು ಹೇಳ್ತಾರೆ, ಪರಮಾತ್ಮನ ಸುಖಕ್ಕೆ ಯಾರ ಸುಖವೂ ಸಮಾನವಾದದ್ದಲ್ಲ. ಪರಮಾತ್ಮನ ಸುಖದ ಒಂದು ಲವಕ್ಕೆ, ಒಂದು ಪರಮಾಣುವಿಗೆ ಯಾರ ಸುಖವೂ ಕೂಡ, ರಮಾ ಬ್ರಹ್ಮಾದಿಗಳ ಸುಖವೂ ಕೂಡ ಸರಿ ಸಮಾನ ಅಲ್ಲ ಅಂತ ಅದನ್ನೇ ಹೇಳಿದ್ದು. ಗಣನೆ ಇಲ್ಲದ ಪರಮ ಸುಖ ಸದ್ಗುಣಗಣಗಳ ಲೇಷ ಲೇಷಕ್ಕೆ ಎಣಿಸದು ರಮಾಬ್ಜ ಭವ ಶಕ್ರಾದಿಗಳ ಸುಖವು. ಕೌಂಟ್ಲೆಸ್, ಗಣನೆ ಇಲ್ಲದ ಪರಮ ಸುಖವಾದ ಆ ಸದ್ಗುಣಗಳು, ಪರಮಾತ್ಮ ಗುಣಗಳೇನೇನಿವೆ ಒಂದೊಂದಕ್ಕೂ ಕೂಡ ಬೇಡ, ಒಂದು ಗುಣ ಅಂತಾನೆ ಇಟ್ಕೊಳ್ಳೋಣ, ಒಂದು ಗುಣದ ಲವಲೇಶಕ್ಕೂ ಕೂಡ ಲಕ್ಷ್ಮೀದೇವಿಯ ಸುಖ, ಅಬ್ಜಭವ ಬ್ರಹ್ಮದೇವರ ಸುಖ, ಅಬ್ಜ ಕಮಲದಲ್ಲಿ ಹುಟ್ಟಿದಂತ ಬ್ರಹ್ಮದೇವರು, ಭವ ರುದ್ರದೇವರು, ಶಕ್ರ ಇಂದ್ರಾದಿ ದೇವತೆಗಳು, ಶಕ್ರಾದಿಗಳ ಸುಖವು ಎಣಿಸದು, ಸಮಾನ ಆಗಲಿಕ್ಕೆ ಸಾಧ್ಯ ಇಲ್ಲ. ತೃಣಪರ್ಯಂತ ಮುಕ್ತಿಯೋಗ್ಯರು ಬೇಡೇ ಬೇಡ. ರಮಾ ಬ್ರಹ್ಮಾದಿಗಳ ಸುಖವೇನೇ ಅವನಿಗೆ ಸಮಾನ ಇಲ್ಲ ಅಂದ್ಮೇಲೆ ಈ ತೃಣಪರ್ಯಂತ ಜೀವನದ ಏನ್ ಹೇಳಬೇಕು? ಹೇಗೆ ಅಂತಂದ್ರೆ, ಹಾಗಾದ್ರೆ ಅವರಲ್ಲಿ ಅಷ್ಟು ಪರಮಾತ್ಮನ ಏಕಾಂತ ಭಕ್ತರವರೆಲ್ಲರೂ ಕೂಡ ಅವರಿಗೆ ಸುಖ ಸಂಪೂರ್ಣವಾಗಿಲ್ವಾ ಅಂತಂದ್ರೆ ಪರಿಪೂರ್ಣ ಇದೆ ಅಪ್ಪ. ಅವರ ಸುಖವೂ ಕೂಡ ಪರಿಪೂರ್ಣವೇನೆ, ಪರಮಾತ್ಮನಷ್ಟು ಪರಿಪೂರ್ಣ ಅಲ್ಲ. ಉದಾಹರಣೆಗೆ, ಒಂದು ತಂಬಿಗೆಯಲ್ಲಿ ನೀರು ತುಂಬಿದೆ, ಇನ್ನೊಂದು ಸಣ್ಣ ಲೋಟದಲ್ಲಿ ನೀರು ತುಂಬಿದೆ. ಎರಡೂ ತುಂಬಿದೆನಾ? ಸಣ್ಣ ಲೋಟದಲ್ಲೂ ನೀರು ತುಂಬಿದೆ, ತಂಬಿಗೆಯಲ್ಲೂ ನೀರು ತುಂಬಿದೆ, ಎರಡೂ ಫಿಲ್ ಆಗಿದೆ. ಎರಡೂ ತುಂಬಿದೆ ಅಂತಾನೆ ನಾವು ವ್ಯವಹಾರ ಮಾಡೋದು, ಆದರೆ ಯೋಗ್ಯತೆ ಪ್ರಮಾಣ ಬೇರೆ ಬೇರೆ. ಹಾಗೆ ಈ ಲೋಟದಲ್ಲಿ ಇರುವಂತಹ ನೀರೇನಿದೆ ಇದು ರಮಾ ಬ್ರಹ್ಮಾದಿಗಳ ಸುಖ, ತಂಬಿಗೆ ಇರಲಿರುವಂತಹ ಆ ನೀರೇನಿದೆ ಪರಮಾತ್ಮನ ಸುಖ.
ಹೀಗೆ ಅವರವರ ಯೋಗ್ಯತೆಗೆ ಅನುಸಾರವಾಗಿ ಅವರವರು ಪರಿಪೂರ್ಣವಾದ ಸುಖವನ್ನ ಅನುಭವಿಸ್ತಾರೆ. ಸಂಶಯ ಇಲ್ಲ, ಸಮಾನವಾದಿಲ್ವೇ ಇಲ್ಲ. ಅದಕ್ಕೆ ಹೇಳ್ತಾರೆ, ಉಣುತುಣುತ ಪರಮಾತ್ಮನ ಮಹಿಮೆಯನ್ನ ಅನುಷ್ಠಾನ ಮಾಡ್ತಾ ಚಿಂತನೆ ಮಾಡ್ತಾ ಭೋಜನವನ್ನೇ ಮಾಡ್ರಪ್ಪ, ನೀವು ಸುಖವನ್ನೇ ಅನುಭವಿಸ್ರಿ. ಮಧ್ವಾಚಾರ್ಯರು ಅದನ್ನೇ ಹೇಳಿದ್ದು, ಕುರುಭುಂಸಜ ಕರ್ಮ ನಿಜಂ ನಿಯತಂ ಹರಿಪಾದ ವಿನಮ್ರ ಧಿಯಾಸತ್. ನಿಮ್ಮ ನಿಮ್ಮ ದೈನಂದಿನ ಕರ್ಮಗಳನ್ನೇ ಮಾಡ್ರಿ, ಹರಿಯ ಪಾದ ಪೂಜೆ, ಹರಿಯ ಪೂಜೆ ಅವನು ಒಳಗಡೆ ನಿಂತು ಮಾಡಿಸ್ತಾ ಇದ್ದಾನೆ ಅವನು ಅನುಸಂಧಾನದಿಂದ ಮಾಡ್ರಿ. ಮೈ ಮರೆದು ನೀವು ಏನ್ ತಿಂತೀರೋ ಅದ್ರ ಬಗ್ಗೆ ಮಾತ್ರ ಕಾನ್ಸಂಟ್ರೇಷನ್ ಕೊಡ್ರಿ, ಮೈ ಮರ್ರಿ. ಅರ್ಥಾತ್ ಅಷ್ಟು ಅದನ್ನ ಆಸ್ವಾದನೆ ಮಾಡ್ರಿ. ಆಹಾ, ಎಂಥ ಅದ್ಭುತ ಈ ಬಾದಾಮ್ ಹಲ್ವಾ, ಅದ್ಭುತವಾದ ತುಪ್ಪ ಹಾಕಿದ್ದು, ಏಲಕ್ಕಿ ಹಾಕಿದ್ದು, ಘಮ ಘಮ ಅಂತ ಇದೆ. ಅನುಭವಿಸ್ರಿ ಅದನ್ನ. ಕೊನೆಗೆ ಕೃಷ್ಣಾರ್ಪಣ ಅನ್ನೋದು ಮರಿಬೇಡ್ರಿ ಅಂತ ಹೇಳ್ತಾರೆ ದಾಸರು. ಹೇಗೆ ಗೊತ್ತಾ, ನೀವು ಕೃಷ್ಣಾರ್ಪಣ ಅಂತ ಹೇಳಿದ್ರೆ ಸಾಕು, ಪರಮಾತ್ಮ ಸ್ವೀಕಾರ ಮಾಡ್ತಾನೆ, ಕಾಯ್ತಾ ಇರ್ತಾನಂತವನು. ಹೇಗೆ ಗೊತ್ತಾ, ಜನನಿಯು ಭೋಜನ ಸಮಯದಲ್ಲಿ ಅರ್ಭಕ ಕೈ ಒಡ್ಡುವಂದದಲ್ಲಿ ತಾಯಿ ಭೋಜನವನ್ನ ಮಾಡ್ತಾ ಇರ್ತಾಳೆ. ಅವಾಗ ಕೂಸು ಬಂದು, ಅಮ್ಮ ನಂಗೊಂಚೂರಮ್ಮ, ಕೈಯಲ್ಲಿ ಹಾಕಮ್ಮ ನಂಗೊಂಚೂರಮ್ಮ. ತಾಯಿಯ ತಟ್ಟೆಯಲ್ಲಿ ಬಹಳ ಪ್ರೀತಿಯಿಂದ ಕೇಳುತ್ತದ ಕೂಸು. ಅವಳು ತಾನು ತಿನ್ನೋದನ್ನ ಬಿಟ್ಟು ಅವ ಕೂಸಿಗೆ ಅಯ್ಯೋ ಇರ್ಲಿ ತಿನ್ನು ಆ ಪ್ರೀತಿಯಿಂದ ಕೈ ತುಂಬಿ ಕೊಡ್ತಾಳೆ, ಮನಸ್ ತುಂಬಿ ಪ್ರೀತಿ ತುಂಬಿ ಅದರಲ್ಲಿ ಕೊಡ್ತಾಳೆ, ಕೈಯಲ್ಲಿ ಕೊಡ್ತಾಳೆ. ಅದು ಆಹಾ ಇಂಥ ರುಚಿ ಅಂದ್ರೆ ಬಾಯಲ್ಲಿ ಹಾಕೊಂಡು ಮನೆ ತುಂಬಾ ಅಡ್ಡಾಡತ್ತೆ. ಹೇಗೆ ಆ ಕೂಸು ತಾಯಿಯ ಹತ್ತಿರ ಕೈ ಒಡ್ಡುತ್ತೋ ಹಾಗೆ ಪರಮಾತ್ಮ ಕೈ ಒಡ್ಡಿದ್ದಾನೆ ಸ್ವಾಮಿ. ಸಮರ್ಪಣೆ ಮಾಡ್ಬೇಕು. ನಾ ಅನೇಕ ಬಾರಿ ಹೇಳಿದ್ದೇನೆ ಇದನ್ನ, ಸಮರ್ಪಣೆ ಮಾಡಬೇಕು. ಸಮರ್ಪಣೆ ಮಾಡೋದು ಒಂದು, ಈ ಒಂದು ಸಣ್ಣ ಕ್ರಿಯೆ ಬಹಳ ಹೊತ್ತು ಇಲ್ಲ. ಏನಿದೆ ಇದರಲ್ಲಿ, ಎಷ್ಟು ಖರ್ಚಾದೀತು, ಏನು ಓದೀತು. ಕೃಷ್ಣಾರ್ಪಣಮಸ್ತು ಅನ್ಲಿಕ್ಕೆ ಏನಾಗಿದೆ. ಹೀಗಾಗಬೇಕು, ಅವಾಗ್ಲೇನೆ ಸರಿಯಾದದ್ದು ಆಗೋದು. ಸ್ವೀಕಾರ ಮಾಡ್ತಾನೆ ಪರಮಾತ್ಮ, ಕೈ ಒಡ್ಡಿದ್ದಾನೆ. ಅವನಿಗೆ ಬೇರೆ ಯಾರೂ ಅಲ್ಲ, ಅವನ ಭಕ್ತರೇನೆ ಅವನಿಗೆ ತಂದೆ ತಾಯಿಗಳು. ಯಾಕೆ, ಅವನು ಭಕ್ತರ ಬಾಯಿಯಿಂದ ಆವಾಗ ಆವಾಗ ಹುಟ್ಟುತ್ತಾ ಇರ್ತಾನೆ, ಹರಿನಾಮಸ್ಮರಣೆ ಆಗ್ತಾನೇ ಇರ್ತದೆ. ನಾವು ಮಕ್ಕಳ ಹೆಸರನ್ನೇ ಬಾರಿ ಬಾರಿಗೂ ಕರೆಯೋದು, ನಮ್ಮ ಮಕ್ಕಳ ಹೆಸರನ್ನೇ ಕರೆಯೋದು, ತಂದೆ ತಾಯಿಗಳಾದ ನಾವು ನಮ್ಮ ಮಕ್ಕಳ ಹೆಸರನ್ನ ಕರೆಯೋದು. ಹಾಗೆ ಭಕ್ತರು ಪರಮಾತ್ಮನ ಹೆಸರನ್ನೇ ಕರೀತಾರೆ. ಆದ್ರಿಂದ ನನ್ನ ಭಕ್ತರೇ ತಂದೆ ತಾಯಿಗಳು ಅಂತ ಹೇಳ್ತಾನೆ ಕೃಷ್ಣ. ಕೈ ಒಡ್ಡಿ ನಿಂತಿದ್ದಾನೆ ಪ್ರತಿಯೊಂದು ಕೆಲಸವನ್ನು. ಕೃಷ್ಣಾರ್ಪಣಮಸ್ತು. ಯಾವುದೇ ಮಾಡಿ, ಉಪಕಾರಣೆ ತೊಳೆಯಿರಿ, ಬೆಳಗ್ಗೆ ಕಸ ಗುಡಿಸ್ರಿ, ತಳಿರಂಗೋಲಿ ಮಾಡ್ರಿ, ಸ್ನಾನ ಮಾಡ್ರಿ, ದಂತಧಾವನ ಮಾಡ್ರಿ, ಶೌಚ ಮುಗಿಸ್ರಿ, ಹಾಸಿಗೆ ಹಾಸ್ರಿ, ಮಡಚ್ರಿ. ಆಚಾರ್ಯ ಪ್ರತಿಯೊಂದು ಕೆಲಸಕ್ಕೂ ಹೇಗೆ ಹೇಳೋದು ಆಚಾರ್ಯ, ಬಹಳ ಕಷ್ಟ ಆಗುತ್ತಲ್ಲ. ಫಸ್ಟ್ ಆಫ್ ಆಲ್ ಅದು ಕಷ್ಟ ಅಲ್ಲ, ಆದ್ರೂ ಇಲ್ಲ ಆಚಾರ್ಯ ನೆನಪಾಗೋದಿಲ್ಲ. ಹೌದು, ಬೇಕಾದಷ್ಟು ಕೆಲಸ ಮಾಡ್ತೇವೆ. ಬೆಳಗ್ಗೆ ಎದ್ದು ಸ್ನಾನ ಮಾಡಿದೇನೆ, ಟೀ ಕುಡೀರಿ, ಕೃಷ್ಣಾರ್ಪಣ ವಸ್ತು ಅಷ್ಟೇ. ಪ್ರತಿಯೊಂದು ಕೆಲಸಕ್ಕೂ ಹೇಳಕ್ ಆಗೋದಿಲ್ಲ ಆಚಾರ್ಯ, ಏನ್ ಮಾಡೋದು. ಸರಿ ಬೇಡಪ್ಪ, ಬೆಳಗ್ಗೆ ಸ್ವಲ್ಪ ಹೊತ್ತಾದ್ರೂ ದೇವರ ಮುಂದೆ ಒಂದು 15 ನಿಮಿಷ ಆದ್ರೂ ಕೂಡ್ತೀರಾ ಸಂಧ್ಯಾ ವಂದನೆಗೆ, ಅಥವಾ ಗುರುಮಂತ್ರಕ್ಕೆ, ಅಥವಾ ದೀಪ ಆದ್ರೂ ಹಚ್ತೀರಾ. ಉಳಿದ ಮಹಿಳೆಯರು
ಆವಾಗ ದೇವರತ್ರ ಬೇಡಿಕೊಳ್ಳಿ, ಇವತ್ತಿನ ಎಲ್ಲ ಕರ್ಮವನ್ನು ನಿನಗೆ ಸಮರ್ಪಣೆ ಮಾಡುತ್ತೇನೆ ಅಂತ ಅವಾಗೆ ಪ್ರತಿಜ್ಞೆ ಮಾಡಿಬಿಡಿ. ರಾತ್ರಿ ಮಲ್ಕೋಬೇಕಾದ್ರೆ ನಮಸ್ಕಾರ ಮಾಡಿ, ಪುರುಷರು ಸಾಷ್ಟಾಂಗ ನಮಸ್ಕಾರ ಮಾಡಿ, ಮಹಿಳೆಯರು ಮಂಡಿ ಊರಿ ನಮಸ್ಕಾರ ಮಾಡಿ, ಪರಮಾತ್ಮ ಇವತ್ತು ಆದಂತಹ ಜಾನತಃ ಅಜಾನತಃ ಜ್ಞಾತಾಜ್ಞಾತವಾದ ಕರ್ಮಗಳು ಏನೇನಿವೆ ಎಲ್ಲವೂ ನಿನಗೆ ಸಮರ್ಪಣೆ, ಕೃಷ್ಣ ಸ್ವೀಕಾರ ಮಾಡು ಅಂತ ಹೇಳಿಬಿಡಿ, ಸಾಕು, ಸಂಪೂರ್ಣ ಸ್ವೀಕಾರ ಮಾಡ್ತಾನೆ. ನಮಗೆ ಸರಿ ಮಾಡಿರೋಕ್ಕಿಂತ ತಪ್ಪು ಮಾಡಿದ್ದು ಅಕಸ್ಮಾತ್ ಆಗಿರೋ ತಪ್ಪು ಅಥವಾ ಗೊತ್ತಿದ್ದು ಮಾಡಿರೋ ತಪ್ಪು ಬಹಳ ಕೊರಗ್ತಾ ಇರ್ತದೆ ಮನಸ್ಸಿನಲ್ಲಿ. ಅಯ್ಯೋ ಹೀಗಾಗ್ಬಿಟ್ಟಿದೆ ನನ್ನಿಂದ, ನನಗೇನಾಗುತ್ತೋ ಏನೋ ಏನಾಗುತ್ತೋ ಏನೋ ಅನ್ನೋ ಭಯ ಕಾಡ್ತಾ ಇರ್ತದೆ. ಪರಮಾತ್ಮ ಎಲ್ಲವೂ ನಿನಗೆ ಹಾಕಿದ್ದೇನಪ್ಪ, ನಿನ್ನ ಪಾದಬುಡದಲ್ಲಿ ಹಾಕಿದ್ದೇನೆ, ಏನು ಕೊಟ್ಟರು ಸಿದ್ಧ, ನೀ ಕೊಡೋನು ತಗೊಳ್ಳೋನು ಅಷ್ಟೇ, ತಿರಸ್ಕಾರ ಮಾಡೋ ಶಕ್ತಿಯೂ ಇಲ್ಲ, ಮತ್ ಯಾಕೆ ಹೋರಾಟ, ನಿನ್ನ ಪಾದದಲ್ಲಿ ಗತ್ತು ಹಾಕಿದ್ದೇನೆ, ನಾನು ಹಾಕಿದ್ದೇನೆ, ಅದ್ರಿಂದ ಏನು ಮಾಡ್ಲಿಕ್ಕೂ ಆಗೋದಿಲ್ಲ, ನೀನೇ ಸ್ವೀಕಾರ ಮಾಡು, ನನ್ನ ಉದ್ಧಾರ ಮಾಡು ಹೇಳ್ಬಿಟ್ರೆ ಪರಮಾತ್ಮ ಸ್ವೀಕಾರ ಮಾಡಿ ಉದ್ಧಾರ ಮಾಡಿಯೇ ಮಾಡ್ತಾನೆ. ಅದನ್ನೇ ಹೇಳಿದ್ದು ಭಕ್ತಿಯಿಂದ ಕೊಡಬೇಕು ಮುಖ್ಯ. ಜನನಿ ಭೋಜನ ಸಮಯದಲ್ಲಿ ಕೈ ಒಡ್ಡು ಒಂದದಲ್ಲಿ ಉಣುತುಣುತ ಮೈ ಮರೆದು ಕೃಷ್ಣಾರ್ಪಣವೆನಲು, ವಿಷಯ ಸುಖಗಳನ್ನ ಅನುಭವಿಸ್ರಪ್ಪ, ಕೃಷ್ಣಾರ್ಪಣ ಅಂತ ಹೇಳ್ರಿ. ಪರಮಾತ್ಮ ಕೈ ಒಡ್ಡಿ ನಿಂತಿದ್ದಾನೆ ಅಂತ ದಾಸರು ಅತ್ಯಂತ ಸುಲಭವಾದ ಮಾರ್ಗವನ್ನ ಹೇಳ್ತಾ ಇದ್ದಾರೆ. ಪ್ರಶ್ನೆ ಇದ್ರೆ ಕೇಳಿ. ಆಚಾರ್ಯ ಪ್ರಶ್ನೆ ಇಲ್ಲ. ಈ ಸಮರ್ಪಣಾ ಭಾವದ ಮೇಲೆ, ಈ ಸಮರ್ಪಣೆಯ ವಿಚಾರದಲ್ಲಿ ಇತ್ತೀಚೆಗೆ ನಮ್ಮ ಉತ್ತಾದಿ ಮಠ ಸ್ವಾಮಿಗಳು ಒಂದು ಪ್ರವಚನದಲ್ಲಿ ಹೇಳ್ತಿದ್ರು. ಇತ್ತೀಚೆಗೆ ಬಹಳ ಎಲ್ಲದಕ್ಕೂ ಕೃಷ್ಣಾರ್ಪಣ ಅಂತ, ಕೃಷ್ಣ ಯಾತಕ್ಕೆ ಕೃಷ್ಣನ ಕೃಷ್ಣಾರ್ಪಣ ಅಂತ ಯಾಕಂತಾರೆ, ಕೃಷ್ಣನ್ನೇ ತಗೊಳ್ಳೋದು, ಅವ್ನ್ ಬಿಟ್ಟು ಯಾರು ನಾನು ಕೊಡು ಹೇಳಿ ಇಲ್ಲ, ಅದೆಲ್ಲ ಹೇಳಿದ್ರು, ಎಲ್ಲ ತುಂಬಾ ಚೆನ್ನಾಗಿ ಬಂತು. ಕೃಷ್ಣಾರ್ಪಣ ಮಾಡ, ಅದಕ್ಕೆ ಒಬ್ರು ಪ್ರಶ್ನೆ ಕೇಳಿದ್ರಲ್ಲಿ, ಒಂದೇ ಒಂದು ಅನುಮಾನ ಇದೆ ನನಗೆ. ನಾವು ಒಳ್ಳೆ ಕೆಲ್ಸನೂ ಮಾಡಿರ್ತೀವಿ, ನಮ್ಗೆ ಗೊತ್ತಾಗುತ್ತೆ ಕೆಲವು ಕೆಟ್ಟ ಕೆಲ್ಸನೂ ಮಾಡಿರ್ತೀವಿ. ಸಾಯಂಕಾಲ ನೀವು ಕೃಷ್ಣಾರ್ಪಣ ಅಂತ ಹೇಳು ಅಂತಂದ್ರೆ ಕೆಟ್ಟ ಕೆಲ್ಸನೂ ಅವನಿಗೆ ಅರ್ಪಣೆ ಮಾಡ್ಬೇಕು, ಅವನಿಗೆ ಸಮರ್ಪಣೆನ ಹೇಗೆ ಅಂತ. ಅದಕ್ಕೆ ಅವರು ಹೇಳಿದ್ರು, ಇಲ್ಲ, ನಿಮ್ಗೆ ಎರಡಲ್ಲಿ ಡಿಫ್ರೆನ್ಸ್ ಇಟ್ಕೋಬೇಕಾಗತ್ತೆ. ನಿಮಗೆ ಒಳ್ಳೆ ಕೆಲ್ಸ ಅಂದಿದ್ದನ್ನ ನೀವು ಸಮರ್ಪಣೆ ಮಾಡಿ ಅವನಿಗೆ ಪೂರ್ಣವಾಗಿ. ಕೆಟ್ಟ ಕೆಲ್ಸ ಯಾವುದು ಅಂತ ನಿಮ್ಮ ಮನಸ್ಸಿಗೆ ಬಂದಿರತ್ತೋ ಅದನ್ನ ಅರ್ಪಣೆ ಮಾಡಿ ಕ್ಷಮೆ ಕೇಳಿ. ಅದು ಸಮರ್ಪಣೆ ಬರಲ್ಲ, ಅರ್ಪಣೆ ಮಾಡಿ. ನೀವು ಅವನಲ್ಲಿ ತಪ್ಪನ್ನ ಕೇಳ್ಕೊಳ್ಳಿ, ನನ್ನ ತಪ್ಪಾಗಿದೆ ಇದು ಅಂತ ಅವ್ನಿಗೆ ಅರ್ಪಿಸ್ಬಿಡಿ ಅಷ್ಟೇ ಅಂತ. ಸಮರ್ಪಣೆ ಅರ್ಪಣೆ ಅಂತ ಅನ್ನೋದನ್ನ ಬಿಡಿಸಿ ಹೇಳಿದ್ರು. ಜಸ್ಟ್ ಹೇಳಿದೆ ಅಷ್ಟೇ, ಕೇಳಿದ್ನಲ್ಲ ಅದಕ್ಕೆ ಅಂತ ಹೇಳಿದೆ ಆಚಾರ್ಯ ಅಷ್ಟೇ. ಪರ್ಫೆಕ್ಟ್ ಆನ್ಸರ್, ಪರ್ಫೆಕ್ಟ್ ಆನ್ಸರ್. ಹೌದು ಹೌದು ಸರ್, ದೊಡ್ಡ ಜಾನತಃ ಅಜಾನತಃ ತಪ್ಪಾಗಿದೆ ಅದನ್ನ ತಾವ್ ಹೇಳಿದ್ರಿ ಹೌದು, ಜಾನತಃ ಅಜಾನತಃ ಹೇಳಿದ್ರಿ, ನೀವು ಹೇಳಿದ್ರಿ ಆಚಾರ್ಯ, ತಪ್ಪಾಗಿದೆಯಪ್ಪ ಕ್ಷಮಿಸಿ ನನ್ನ ಅಂತ ಕೇಳ್ಕೊಂಡ್ಬಿಟ್ರೆ ಅಷ್ಟೇ. ಅದನ್ನ ಅವರು ಅಲ್ಲ, ನಮ್ಮಂತ ಸಾಮಾನ್ಯರಿಗೆ ಮೈಯರ್ಪಿತ ಮನೋಬುದ್ಧಿ, ನನ್ನಲ್ಲಿ ಅರ್ಪಣೆ ಮಾಡೋ ಬುದ್ಧಿ ಬೇಕು ಅಂತ ಕೃಷ್ಣನು ಹೇಳ್ತಾನೆ ಗೀತೆಯಲ್ಲಿ. ಹೌದು, ಅಲ್ಲರಿ ವಿಚಾರ ಮಾಡ್ರಿ, ಜಗತ್ತಿನಲ್ಲಿ ಏನೂ ಬೇಕಾಗೋದಿಲ್ಲ. ನಾವು ನಮ್ಮ ಸಂಸಾರವನ್ನ ಹೇಗೆ ಹೊರಬೇಕಪ್ಪ, ಇಷ್ಟೇ ದುಡ್ಡಲ್ಲಿ ಹೇಗೆ ಸಂಬಳ, ಇಷ್ಟೇ ಸಂಬಳದಲ್ಲಿ ಹೇಗೆ ಜೀವನ ಮಾಡಬೇಕು ಅನ್ನೋ ಭಯದಿಂದಲೇನೆ ಅಲ್ಲಿಗೆ ಹೋಗಿ ಇಲ್ಲಿಗೆ ಹೋಗಿ ತಿರುಗಾಡ್ತಾ ಇರ್ತೇವೆ. ಸರಿ, ಪ್ರಯತ್ನ ಮಾಡದೆ ಕೂಡೋದು ತಪ್ಪೆ, ಪ್ರಯತ್ನ ಮಾಡಿಯೂ ಇಷ್ಟೇ ಬರ್ತಾ ಇದೆ ಅಂತಂದ್ರೆ ಪರಮಾತ್ಮ ನಿನ್ನ ಪಾದದ ಮೇಲೆ ನನ್ನ ಸಂಸಾರದ ಭಾರ ಹಾಕಿದ್ದೇನೆ, ನೀ ನಡೆಸುವಂತಹ ಜವಾಬ್ದಾರಿ ನಿನ್ನದು, ನನ್ನ ಯೋಗ್ಯತೆ ಏನು ಅಂತ ನನಗಿಂತ ಚೆನ್ನಾಗಿ ನಿನಗೊತ್ತು, ನೀನು ನಡೆಸು. ನಿಷ್ಕಲ್ಮಶವಾದ ಭಕ್ತಿಯಿಂದ ದೃಢವಾಗಿ ನಂಬಿ ಮಾತುಗಳನ್ನ ನಾವು ಮನಸ್ಸಿನಲ್ಲಿರೋ ಎಲ್ಲಾ ಭಾರವನ್ನು ಹಾಕಿಬಿಡಿ, ಸಂಪೂರ್ಣ ರಿಲ್ಯಾಕ್ಸ್ ಆಗಿ ಹೋಗ್ಬಿಡ್ತದೆ ಮನಸ್ಸು. ಇನ್ನೇನು ಬೇಡ, ಏನೇ ಕಷ್ಟ ಬಂದ್ರು ಇದ್ದಾನ್ ಬಿಡು, ತಿಮ್ಮಪ್ಪ ಇದ್ದಾನೆ, ಆಗ್ತಲೇ ಕೆಡಿಸ್ಕೊಳ್ಳೋದು. ಅಯ್ಯೋ ಇಷ್ಟು ಬಂತ,
ನಿನ್ನೆ ಇದಕ್ಕಿಂತ ದೊಡ್ಡದು ಬಂದಿತ್ತು. ನಿನ್ನೆ ರಾತ್ರಿ ಒಂದು ನಾನು ದೇವರಿಗೆ ಸಮರ್ಪಣೆ ಮಾಡಿದೆ. ರಾತ್ರಿ ಡ್ರೀಮ್ಲೆಸ್ ನಿದ್ದೆ. ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡ್ರೆ ಅಯ್ಯೋ ಇಲ್ಲೇ ಇರೋ ವಿಚಾರಗಳು, ನಿದ್ದೆ ಇಲ್ಲ, ಚಿಂತೆ ಬೆಳಿಗ್ಗೆ ಯಾಕೆ ವರ್ಕ್ ಲೋಡ್. ಮಾಡ್ತಿದ್ದಿ? ಅದು ಇನ್ನೊಂದು ಹಾಡಿದೆ ಅಲ್ಲ, ಚಿಂತೆ ಯಾಕೆ ಯಾವುದು? ಮಾಡ್ತಿದ್ದಿ ಚಿನ್ಮಯನಿರುವಾಗ. ಚಿನ್ಮಯನಿದ್ದಾನೆ. ಹೌದು. ಹಾ. ಎಲ್ಲ ಠಾವಿನಲ್ಲೂ ಲಕುಮಿ ನಲ್ಲನಿದ್ದಾನೆ, ಚಿಂತೆ ಯಾಕೆ ಮಾಡುತ್ತಿದ್ದಿ ಚಿನ್ಮಯನಿದ್ದಾನೆ. ಎಷ್ಟು ಅದ್ಭುತ ಅಲ್ಲ, ಅಂದ್ರೆ ಎಷ್ಟು ಸರಳ ಅಂತ ಅನ್ಸುತ್ತೆ, ಆದ್ರೆ ಅಷ್ಟೇ ಕಠಿಣ ಮಗಂದಿ. ತುಂಬಾ ಕಷ್ಟ ಆಚಾರ್ಯ. ಎಲ್ಲ ಹೇಗಪ್ಪ ಎಷ್ಟು ಸರಳ ನಾವೇ ಇದು, ಮಾಡ್ತೀವ ಅಂದ್ಕೊಂಡು. ಎಷ್ಟು ಸರಳ ಇದೆ ಇದು ಅಂತ ಅನ್ಸುತ್ತೆ. ಏನ್ ಕೃಷ್ಣಾರ್ಪಣ ಅಲ್ಲಿಗೆ ಏನ್ ದೊಡ್ಡ, ಎಷ್ಟು ಹರಟೆ ಹೊಡಿತೇವೆ, ಎಷ್ಟು ಮಾತಾಡ್ತೇವೆ, ಫೋನ್ ಹಚ್ಚಿ ಮಾಡಿ ಊರು ಉಸಾಬರಿ ಎಲ್ಲ ಮಾತಾಡ್ತೇವೆ. ಇದೇನ್ ದೊಡ್ಡ ವಿಷಯ ಅಲ್ಲ ಬಿಡು, ಕೃಷ್ಣಾರ್ಪಣ ಅನ್ಲಿಕ್ಕೆ ಏನ್ ದೊಡ್ಡದು. ಅಯ್ಯೋ ನಮ್ಗೆ ಜ್ಞಾಪಕವೇ ಬರೋಲ್ಲ ಅದು. ಅಷ್ಟು ಹೌದು ಸುಲಭ ಆಚಾರ್ಯ. ಇದ್ದಿದ್ರೆ ಆಚಾರ್ಯ ಯಾರು ಇಲ್ಲಿ ಇರ್ತಿರ್ಲಿಲ್ಲ, ಎಲ್ಲ ಮೋಕ್ಷದಲ್ಲೇ ಆಟ ಆಡ್ಕೊಂಡಿರ್ತಿದ್ರು. ಅಲ್ಲೆಲ್ಲ ರಶ್ ಆಗ್ಬಿಟ್ರದು ನಮ್ ತರ. ಅಲ್ಲಿ ರಕ್ಷ ಆಗ್ಬಿಟ್ಟಿರೋದು. ತುಂಬ ಹೋಗ್ಬಿಡ್ತಿದ್ವಿ ನಾವು. ಅದು ಎಲ್ಲ ಪ್ರಾಬ್ಲಮ್ಸ್ ನಾವೇ ಸಾಲ್ವ್ ಮಾಡ್ತೀವಿ ಅನ್ಕೋತೀವಿ, ಅದರಿಂದ ಮಿಸ್ಟೇಕ್. ಅದೇ ಪ್ರಾಬ್ಲಮ್ ಆಗೋದು. ಅದೇ ಅದು ಬಹಳ ಕಷ್ಟ. ದೊಡ್ಡ ನಾನು ಪ್ರಾಬ್ಲಮ್. ಮಾಡಿದ್ರೆ ಆಗೋದು, ಇಲ್ಲಾಂದ್ರೆ ಆಗೋದಿಲ್ಲ ಅನ್ನೋ ಆ ಒಂದು ಸ್ವಲ್ಪ ಅಹಂಕಾರ ಮಿಶ್ರಿತವಾದ ಭಯ. ನಾನು ನಾನು ನನ್ನಿಂದ ನನಗೆ, ನನಗೋಸ್ಕರ, ನಮ್ಮವರಿಗೋಸ್ಕರ ಅಂತ ಹೇಳಿ ಅಹಂಕಾರ ಮಮಕಾರಗಳು ಉಭಯದ್ವಯ ಸಮಾವೇಶ, ಉಭಯ ಸಮಾವೇಶ ಅದು. ಆಚಾರ್ಯ 4 ವರ್ಷದಿಂದ 5 ವರ್ಷದಿಂದ ಪಾಠ ನಡೆಸ್ತಾ ಇದ್ದೀರಿ ನೀವು, ಅದಕ್ಕೆಲ್ಲ ಸಮನ್ವಯ ಆಗ್ತಾ ಇದೆ ಈಗ ನಿಧಾನಾಗಿ. ನಮ್ ಮೋಟೋ ಅದಕ್ಕೆ ಸಮನ್ವಯ ಆಗ್ತಾ ಇದೆ. ನೀವು ಗೀತಾ ಪಾಠ ಮಾಡಿದ್ರಿ, ಮಧ್ವವಿಜಯ ಮಾಡಿದ್ರಿ, ಎಲ್ಲ ಮಾಡಿದ್ದೀರಿ. ಅದಕ್ಕೆ ಆವಾಗ ಸ್ವಲ್ಪ ಸ್ವಲ್ಪ ಅರ್ಥ ಆಗ್ತಾ ಇತ್ತು, ಪುಣ್ಯರಾಜ್ ಹೇಳ್ದಂಗೆ. ಈಗ ಎಲ್ಲ ಜೊತೆ ಕೂಡ್ಕೊಂಡು ಬರ್ತಾ ಇದೆ. ನಾವು ಹಾಕ್ತೀವಿ ನಾಮ್ ಕರ್ತ ಹರಿಕರ್ತ ಅಂತ, ಇದು ಸರಿ ಫಿಟ್ ಆಗತ್ತೆ ಇಲ್ಲಿ. ಹೌದು. ಆಚಾರ್ಯರೇ, ಇಲ್ಲಿ ತುತ್ತು ತುತ್ತಿಗೂ ಪರಮಾತ್ಮನ ಸ್ಮರಣೆ ಮಾಡುತ್ತಾ ಆ ತುತ್ತುಗಳನ್ನು ಪರಮಾತ್ಮನಿಗೆ ಕೃಷ್ಣಾರ್ಪಣವೆಂದು ಸಮರ್ಪಿಸಿದರೆ ಅಂತಿದೆ. ಅವಾಗ ಮೊದಲಿಗೆ ಸಹ ಕೃಷ್ಣಾರ್ಪಣ ಅಂತ ಹೇಳಿ ಮಾಡೋದುನಾ, ಇಲ್ಲ ಮತ್ತೆ ಪ್ರತಿಯೊಂದು ತುತ್ತಿಗೂ ಹೇಳಿದ್ರೆ ಅವಾಗ ಅದು ಎಂಜಲ್ ಆಗೋದಲ್ವಾ? ಪ್ರತಿಯೊಂದು ತುತ್ತಿಗೆ ಹೇಳಿದ್ರು ಅನಂತ ಪುಣ್ಯ ಇದೆ. ಈಗ ಕೊನೆಗೆ ಹೇಳಿದ್ರು ಪುಣ್ಯ ಇದೆ. ಈಗ ಎಷ್ಟು ಸರಿ ಸಮರ್ಪಣೆ ಮಾಡಿದ್ರು ಅಷ್ಟು ಪುಣ್ಯ ಇದೆ, ಹಾಗೆ ಅದು. ಸರಿ ಸರಿ ಸರಿ. ಆಮೇಲೆ ಆಚಾರ್ಯ ಶುರುನಲ್ಲಿ ನೀವು ಇದು ಹೇಳಿದ್ರಿ, ಸುಖಗಳದ್ದು ಕಂಪೇರ್ ಮಾಡಿದ್ವಿ. ಅಂದ್ರೆ ವಿಷ್ಣು ಕೊಡೋ ಅಂತ ಸುಖ ಇನ್ಯಾರು ಕೊಡಕ್ ಸಾಧ್ಯ ಇಲ್ಲ ಅನ್ನೋ ಅರ್ಥದಲ್ಲಿ ಹೇಳಿದ್ದಲ್ವ ನೀವು ಅದನ್ನ? ಅಲ್ಲ, ವಿಷ್ಣುವಿನಲ್ಲಿ ಇರುವಂತಹ ಸುಖ ವಿಷ್ಣುವಿನಲ್ಲಿ ಯಾರ ಸುಖಕ್ಕೂ ಸಮಾನವಾದದ್ದಲ್ಲ ಅಂತ. ತರ. ಓಕೆ. ವಿಷ್ಣು ಕೊಡುವಂತಹ ಸುಖ ಅಲ್ಲ. ಈಗ ವಿಷ್ಣುವಿನೇ ಸುಖ ಕೊಡ್ಲಿ, ಲಕ್ಷ್ಮೀದೇವಿ ನಮಗೆ ಸುಖ ಕೊಡ್ಲಿ, ಆದ್ರೆ ನಮ್ಮ ಯೋಗ್ಯತೆ ಎಷ್ಟಿದೆ ಅಷ್ಟೇ ಕೊಡ್ಬೇಕು ಅವ್ರು. ಹೌದಾ? ನಮ್ದು ಲೋಟನೂ ಅಲ್ಲ, ಉದ್ಧರಣೆ ನಾವು. ಅದಾದ್ರೂ ಖುಷಿನೇ. That's a good example. ಅವರೆಷ್ಟು ಸೇವಿಸ್ಲಿಕ್ಕೆ ಆಗೋದಿಲ್ಲ, ಅವರೆಷ್ಟು ಕೊಟ್ಟರು ಸೇವಿಸ್ಲಿಕ್ಕೆ ಆಗೋದಿಲ್ಲ ನಮ್ಮಿಂದ. ಇಲ್ಲ. ವಿಚಾರ ಮಾಡಿ, ಬಹಳ ಖುಷಿಯಾಗಿ, ಬಹಳ ಖುಷಿಯಾಗಿ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋರಿದ್ದಾರೆ. ಹೌದಾ? ಹೌದು. ಬಹಳ ಕಷ್ಟ ಆಗಿ ನೋವುಗೊಂಡು ಬಳಲಿ ಖಿನ್ನರಾಗಿ ಸತ್ತವರು ಇದ್ದಾರೆ. ಅದಕ್ಕೆ ಪರಮಾತ್ಮ ಕಷ್ಟ ಸುಖ ಕಷ್ಟ ಸುಖ ಕಷ್ಟ ಸುಖ ಕಷ್ಟ ಸುಖ ಕೊಡ್ತಾ ಇರ್ತಾನೆ. ನಮಗೆ ಕಷ್ಟ ಕೊಡೋದು ಅವನ ಕರುಣೆ ಹೊರತು. ವಿಚಾರ ಮಾಡ್ರಿ, ನಾವು ಎಷ್ಟು ಪಾಪ ಮಾಡಿದ್ದೇವೆ. ಈ ಕಷ್ಟ ಬರೋದು ಪಾಪದ ಸಂಕೇತವೇನೆ. ಆಯ್ತು, ಸುಖವನ್ನ ಕೊಡದೇನೆ ನಾವು ಎಷ್ಟೆಷ್ಟು ಪಾಪ ಮಾಡಿದ್ದೇವೋ. 1 ತಿಂಗಳು ಬರೀ ನಾನ್ ಸ್ಟಾಪ್ ಕಷ್ಟಗಳನ್ನ ಕೊಟ್ರೆ ತಡ್ಕೊಳಿಕ್ಕಾಗತ್ತ? ಅದು ಆಗೋದಿಲ್ಲ.
ಅದು ಕೊಡೋದಿಲ್ಲ ಪರಮಾತ್ಮ, ಹಾಗೆ ಮಾಡೋದಿಲ್ಲ, ನಮ್ಮ ಮೇಲೆ ಕರುಣೆ ಆಗೋದಿಲ್ಲ, ಈ ಜೀವಿಗೆ ಅಷ್ಟು ಯೋಗ್ಯತೆ ಇಲ್ಲ ಅಂತ. ಆಯ್ತಪ್ಪ, ಬರೀ ಸುಖವನ್ನೇ ಕೊಡ್ಬೇಕು, ಪುಣ್ಯ ಕರ್ಮಗಳನ್ನು ಮಾಡಿದ್ದೇವೆ, ಬರೀ ಸುಖಗಳನ್ನೇ ಕೊಟ್ಬಿಡೋಣ ಒಂದ್ ತಿಂಗಳು, ಅದು ಆದ್ರೂ ತಡ್ಕೊಳಿಕ್ಕೆ ಆಗತ್ತಾ? ಅದು ಆಗೋದಿಲ್ಲ. ಎಂಥ ದೊಡ್ಡ ಯಾವುದು ಆಗಲ್ಲ. ಬಗೆಯಲ್ಲಾದ್ರೂ ಇರ್ಲಿ, ಸ್ವಲ್ಪ ಶುಗರ್ BP ಆದ್ರೂ ಇದ್ದೇ ಇರ್ತದೆ. ಓ, ಯಾವುದು ಆಗಲ್ಲ, ಇದು ಆಗಲ್ಲ, ಅದು ಆಗಲ್ಲ. ಇದು ಹೇಗೆ ಅಂದ್ರೆ ಬರೀ ಸಿಹಿನೇ ತಿಂತಾ ಇದ್ರೆ ಸಿಹಿ ಬೇಡ ಅಂತ ಅನ್ಸುತ್ತೆ ಆ ರೀತಿ. ಅದಕ್ಕೆ ಅಲ್ಲ, ಎರಡು ಸೇರ್ಸ್ಕೊಡ್ತಾನೆ. ವಾಕಿಂಗ್ ಮಾಡಿ ಬರ್ತಾರೆ, ಬಂದ್ ಚೇರ್ ಮೇಲೆ ಕೂತಿರ್ತಾರೆ, ಅಲ್ಲೇ ಗೋವಿಂದ ಅಂತವ್ರು ಇದ್ದಾರೆ, ಬಹಳ ಪುಣ್ಯಾತ್ಮರು. ವಾಕಿಂಗ್ ಮಾಡ್ಬಿಟ್ಟು ಅದು ಮಾತ್ರ ಕಾಫಿ ಕುಡಿಬೇಕು. ಲಾಸ್ಟ್ ಕಾಫಿ ಕುಡಿದು ಸಾಯ್ಬೇಕು ಅಂತೀರಾ? ಅಲ್ಲಪ್ಪ, ರಾತ್ರಿ ಈವ್ನಿಂಗ್ ವಾಕ್ ಕಾಫಿಯಲ್ಲಿ ಕುಡಿತಾರೆ. ವಾಕಿಂಗ್ ಮಾಡಿ ಕೂತಿರ್ತಾರಲ್ಲಿ ಹೊರಗಡೆ. ಗಂಗೋದಕ್ಕಿಂತ ಕಾಫಿ ಅದ್ಭುತ ಅಂತ. ಹೌದೌದು, ಇಲ್ಲ ತಮಾಷೆ ಅಂತ. ಆಚಾರ್ಯರು ಬ್ರಾಹ್ಮಣರಿಗೆ ಕಾಫಿ ಜ್ಞಾಪಿಸ್ತಾ ಇದ್ದಾರೆ. ಅವ್ರು ಊಟ ಆದ್ಮೇಲೂ ಕಾಫಿ ಬೇಕು ಅನ್ನೋ ಜನ ಅವರು ಬ್ರಾಹ್ಮಣರು. ಸತ್ಯನಾಥಿ ಮಾಧುರು. ಅಲ್ಲ, ನಾವು ಅಂತಂದಾಗಿ ಏನೋ ಮಾಧು ಊಟ ಆದ್ಮೇಲೆ ನಿದ್ದೆ ಬರುವಂತ ಆಗುತ್ತಲ್ಲ, ಅದು ಸ್ವಲ್ಪ ಎಚ್ಚರ ಇರ್ಲಿಕ್ಕೆ ಕಾಫಿ. ನೋಡಿದ್ರ ರೀಸನ್ ಏನೋ ಇರ್ಲಿ, ಅದಿರತ್ತೆ. ಕೃಷ್ಣಾರ್ಪಣ ಜ್ಞಾಪಕ ಇರಲ್ಲ, ಕಾಫಿ ಜ್ಞಾಪಕ ಇರತ್ತೆ ನಮ್ಗೆ. ಕಾಫಿ ಅರ್ಪಣ ಡೈಲಿ ರುಟೀನ್. ಒಂದು ನಾವು ಮೊಬೈಲ್ ಅಲ್ಲಿ ಅಲಾರಾಮ್ ಇಟ್ಕೊಂಡ್ಬಿಡ್ಬೇಕು. ರಾತ್ರಿ ಒಂದು ಅಲಾರಾಮ್ ಹಿಡಿತು ಅಂದ್ರೆ ನಾವು ಕೃಷ್ಣಾರ್ಪಣೆ ಹೇಳಬೇಕು ಅಂತ. ಡೈಲಿ ರುಟೀನ್ ಆದ್ರೆ ಆಮೇಲೆ ಅಲಾರಾಮು ಬೇಕಾಗಿಲ್ಲ. ಈ ಕಾಫಿ ಕುಡಿದು ಡೈಲಿ ರುಟೀನ್. ಸ್ವಲ್ಪ ಸಮಯ ಮೀರ್ತಾ ಬಾಯಿ ಕೇಳ್ತಾ ಇರುತ್ತೆ, ಮನಸ್ಸು ಜಗ್ತಾ ಇರ್ತದೆ, ಏನೋ ಕಡಿಮೆ ಆಗಿದೆ ಅಂತ ಅನಿಸ್ತಾ ಇರ್ತದೆ. ಹಂಗೆ ಅಭ್ಯಾಸ ಬಲ. ಅಲಾರಂ ಇಟ್ಕೊಂಡ್ರೆ ಯಾಕೆ ಇಟ್ಕೊಂಡ್ವಿ ಅನ್ನೋದೇ ಮರ್ತೋಗತ್ತೆ. ಅಲ್ಲ ಮರ್ತೋಯ್ತಾ ಅದನ್ನೂ ಕೃಷ್ಣಾರ್ಪಣ ಅಷ್ಟೇ. ಅದೇ ಜ್ಞಾಪಕ. ಕೃಷ್ಣಾರ್ಪಣ ಜ್ಞಾಪಕ ಇರಲ್ಲ, ಅದು ಮರ್ತಿದ್ಯಲ್ ಜ್ಞಾಪಕ. ಕೃಷ್ಣಾರ್ಪಣನೇ ಮರ್ತೋಗುತ್ತೆ ಕಡೆಗೆ. ಅಲ್ಲ, ಬಟ್ ಇದನ್ನ ಪ್ರಾಕ್ಟೀಸ್ ಮಾಡ್ಬೇಕು. ಹೌದು, ನೀವ್ ಹೇಳಿ ಸರಿ. ನಾ ಸರ್ವಿಸ್ ಅಲ್ಲಿ ಇರೋವರೆಗೂ ಮಾಡಿದೆ, ಇವಾಗ ಜ್ಞಾಪಕ ಬರ್ತಾ ಇಲ್ಲ ಅಷ್ಟೇ. ಕೈ ಮೀರಿ ಹೋದದ್ದು ಕೃಷ್ಣಾರ್ಪಣ. ಹಾಗೆ ಇದು ಸರಿ ಆಯ್ತು. ಇದು ನ್ಯಾಯ, ಹಂಸಸ್ಥಿರ ನ್ಯಾಯ. ಸರಿ, ಮುಂದೆ ಹೋಗೋಣ. ಟೈಮ್ ಜೀವಕೃತ ಸಮಯ ಆಗಿದೆನಾ? ಇಲ್ಲ, ಇದೆ 10 ನಿಮಿಷ ಇದೆ. 28. ಸರಿ, ಎಷ್ಟೊತ್ತಿದೆ? ಜೀವಕೃತ ಕರ್ಮಗಳ ಬಿಡದೆ ರಮಾವರನು ಸ್ವೀಕರಿಸಿ ಫಲಗಳ ನೀವನಧಿಕಾರಾನುಸಾರದಲವರಿಗನವರತ ಪಾವಕನು ಸರ್ವಸ್ವ ಭುಂಜಿಸಿತ ವಿಕಾರವ ನೈದನೊಮ್ಮೆಗೆ ಪಾವನಕ್ಕೆ ಪಾವನ ನೆನಿಪ ಹರಿ ಎಂಬುದೇನರಿದು. ಅನಾದಿಯಾದ ಈ ತ್ರಿವಿಧ ಜೀವರಿಗೆ ಅವರವರು ಮಾಡುವಂತಹ ಕರ್ಮಗಳಿಗೆ ಅನುಸಾರವಾಗಿ ಅನಂತ ಕಾಲದಿಂದ ಅವರವರು ಮಾಡಿದ ಕರ್ಮಗಳ ಫಲಗಳನ್ನ ಆಯಾಯ ಜೀವಿಗಳಿಗೆ ಕೊಡ್ತಾ ಬಂದಿದ್ದಾನೆ ಪರಮಾತ್ಮ. ಯಾರು? ರಮಾವರನು, ಲಕ್ಷ್ಮೀಪತಿಯಾದ ಗಂಡ, ಲಕ್ಷ್ಮೀಪತಿ ಆ ಪರಮಾತ್ಮ ಕರ್ಮಗಳ ಸ್ವೀಕರಿಸಿ ಆಗಾಮಿನಿ ಕರ್ಮ, ಸಂಚಿತ ಕರ್ಮ, ಪ್ರಾರಬ್ಧ ಕರ್ಮ ಅವರವರಿಗೆ ಅವಿಚ್ಛಿನ್ನವಾಗಿ ಕೊಡ್ತಾ ಇದ್ದಾನೆ. ಅಧಿಕಾರಾನುಸಾರದಲ್ಲಿ ಈ ಮುಕ್ತಿಯೋಗ್ಯರಿಗೆ ಸುಖವನ್ನ, ತಮೋಯೋಗ್ಯರಿಗೆ ದುಃಖವನ್ನ, ನಿತ್ಯ ಸಂಸಾರಿಗಳಿಗೆ ನಮ್ಮಂಥವರಿಗೆ ಮಿಶ್ರ ಸುಖ ದುಃಖಗಳನ್ನ ಅವರವರ ಸ್ವರೂಪಕ್ಕೆ ಅನುಸಾರವಾಗಿ ಕೊಡ್ತಾ ಇದ್ದಾನೆ.
ಕಾಲದಲ್ಲೂ ಕೂಡ ಅವನು ಭೋಜನ ಮಾಡ್ತಾನೆ ಪರಮಾತ್ಮ. ಅಲ್ರಿ ಪ್ರಳಯ ಕಾಲದಲ್ಲಿ ಏನ್ರಿ ಸರ್ವವನ್ನೂ ಭೋಜನ ಮಾಡ್ತಾನೆ. ಮೃತ್ಯೋರ್ಯಸ್ಯ ಉಪಸೇಚನಂ ಬ್ರಹ್ಮ ಅನ್ನಂ, ಚತುರ್ಮುಖ ಬ್ರಹ್ಮ ಅನ್ನ, ಯಮ ಮೃತ್ಯು ಅವನಿಗೆ ಉಪ್ಪಿನಕಾಯಿ. ಅರ್ಥಾತ್ ಇಡೀ ಅವನು ಸೃಷ್ಟಿ ಮಾಡಿದ ಸಂಪೂರ್ಣ ಬ್ರಹ್ಮಾಂಡವನ್ನೇ ಒಳಗಡೆ ತಗೊಳ್ತಾನೆ. ಅದೇ ಅವನಿಗೆ ಭೋಜನ. ಅಲ್ಲ, ಇಷ್ಟೆಲ್ಲಾ ಮಾಡ್ತಾನೆ, ಇಷ್ಟೆಲ್ಲಾ ಪಾಪ ಮಾಡಿದ ಪುಣ್ಯ ಮಾಡಿದ ಎಲ್ಲವೂ ಮಾಡಿರ್ತಾರೆ ಜೀವಿಗಳನ್ನ. ಅಂತಹ ಜೀವಿಗಳು ಅವನೇ ಸ್ವೀಕಾರ ಮಾಡ್ತಾನೆ. ಸ್ವೀಕಾರ ಮಾಡಿ ಅವನಲ್ಲಿ ಯಾವ ವಿಕಾರ ಇಲ್ವಾ ಅಂತಂದ್ರೆ, ಅಲ್ಲರಿ ಸ್ವಲ್ಪ ವಿಚಾರ ಮಾಡಿ. ಬೆಂಕಿ, ಅಗ್ನಿದೇವ ಎಲ್ಲವನ್ನೂ ಭುಂಜಿಸ್ತಾನೆ, ಎಲ್ಲವನ್ನೂ ಸುಟ್ಟು ಭಸ್ಮ ಮಾಡ್ತಾನೆ. ಅವನಲ್ಲಿ ವಿಕಾರ ಇದೆನಾ? ಇಲ್ಲ. ಪರಿಶುದ್ಧ ಅವನು. ಯಾವ ವರ್ಣದಲ್ಲಿ ಇರ್ತಾನೋ ಅದೇ ವರ್ಣದಲ್ಲಿಯೇ ಕೊನೆ ತನಕವೂ ಇರ್ತಾನೆ, ಎಲ್ಲವನ್ನೂ ಭಸ್ಮ ಮಾಡಿಯೂ ಕೂಡ. ಅಗ್ನಿದೇವನಿಗೆ ಅಂತಹ ಶಕ್ತಿ ಕೊಟ್ಟದ್ದು ಅವನೇ. ಅಂತಹ ಅಗ್ನಿದೇವನೇನೇ ಎಲ್ಲಾ ಯಾವುದೇ ವಸ್ತುವನ್ನು ಹಾಕಿದ್ರೂ ಕೂಡ ಸುಟ್ಟು ಭಸ್ಮ ಮಾಡಿ ಯಾವ ವಿಕಾರಕ್ಕೊಳಗಾಗದೇನೆ ಅವಿಕಾರಿಯಾಗಿ ಇರಬೇಕಾದ್ರೆ, ಪಾವನಕ್ಕೆ ಪಾವನ ನೆನಪ ಪರಮ ಪಾವನ ಪರಮಾತ್ಮ ಅಂಥವನು ಏನನ್ನೇ ಭೋಜನ ಮಾಡಿದರು, ಅರ್ಥಾತ್ ಇಡೀ ಬ್ರಹ್ಮಾಂಡವನ್ನೇ ಸ್ವೀಕಾರ ಮಾಡಿದರು, ಅವನಲ್ಲಿ ವಿಕಾರ ಏನಿದೆ? ವಿಕಾರ ಇದೆ ಅಂತ ಹೇಳಿಕ್ಕಾಗತ್ತಾ? ಎಂಬುದೇನರಿದು? ವಿಕಾರ ಇಲ್ಲವೇ ಇಲ್ಲ. ಅದು ಆಶ್ಚರ್ಯ ಅಲ್ಲ. ಅಗ್ನಿಗೆ ಶಕ್ತಿ ಕೊಟ್ಟಂತಹ ಆ ಪರಮಾತ್ಮ ಅಗ್ನಿಯಲ್ಲೇ ವಿಕಾರ ಇಲ್ಲ ಅಂದ ಮೇಲೆ ಅವನಲ್ಲಿ ವಿಕಾರ ಇಲ್ಲ ಅನ್ನೋದು ಆಶ್ಚರ್ಯದ ದೊಡ್ಡ ವಿಷಯ ಏನಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಅಂದ್ರೆ ಪರಮಾತ್ಮ ಪಾವಕನು ಸರ್ವಸ್ವ ಭುಂಜಿಸಿ ತಾ ವಿಕಾರವ ನೈದ ನವಗೊಮ್ಮೆಗೆ ಪಾವನಕ್ಕೆ ಪಾವನ ನೆನಪ ಹರಿ ಎಂಬುದೇನರಿದು. ಅಂದ್ರೆ ಈ ಎಲ್ಲಾ ಕರ್ಮಗಳನ್ನ ಮಾಡುವಂತಹ ಜೀವರನ್ನ ಅವನು ಕೊನೆಗೆ ಸ್ವೀಕಾರ ಮಾಡಿದಾಗ ಅವನಲ್ಲಿ ವಿಕಾರ ಇಲ್ವಾ ಅಂತಂದ್ರೆ ಈ ದೃಷ್ಟಾಂತವನ್ನು ಕೊಟ್ಟಿದ್ದು. ಪಾವಕನಲ್ಲಿ ಏನೇ ವಿಕಾರ ಇಲ್ಲ, ಪಾವಕನಿಗೆ ಶಕ್ತಿ ಕೊಟ್ಟಂತಹ ಪಾವನಕ್ಕೆ ಅತ್ಯಂತ ಪವಿತ್ರವಾದ ವಸ್ತು, ಮಂಗಲಾನಾಂಚ ಮಂಗಲಂ, ಪವಿತ್ರಾಣಾಂ ಪವಿತ್ರಮ್ಯೋ ಮಂಗಲಾನಾಂಚ ಮಂಗಲಂ. ಪವಿತ್ರವಾದ ಪವಿತ್ರ ವಸ್ತುಗಳಲ್ಲಿ ಪರಮಾತ್ಮನೇ ಶ್ರೇಷ್ಠ, ಅತ್ಯಂತ ಶುದ್ಧವಾದ ವಸ್ತು ಅದು ಪರಮಾತ್ಮ. ಅಂತಹ ಪರಮಾತ್ಮನಲ್ಲಿ ವಿಕಾರ ಏನ್ ಬರ್ಲಿಕ್ಕೆ ಸಾಧ್ಯ? ಸರ್ವಥಾ ಬರೋದಿಲ್ಲ ಅನ್ನೋದನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಪ್ರಶ್ನೆ ಇದಕ್ಕೆ ಆಚಾರ್ಯ, ಈಗ ಬ್ರಹ್ಮಸೂತ್ರ ಮಿಸ್ ಮಾಡ್ಕೊಂಡ್ರು ಅವ್ರಿಗೆ ಹೇಳ್ತಾ ಇದ್ದೆ, ನೀವೇನ್ ಮಿಸ್ ಮಾಡ್ಕೊಳ್ಳಿಲ್ಲ, ಇದನ್ನೇನ್ ಕವರ್ ಮಾಡಿದ್ದೀವಿ ನಾವು ಮೊದಲನೇ ಪಾಠದಲ್ಲಿ. ಇದು ಕನ್ನಡದಲ್ಲಿದೆ, ಅದು ಸ್ವಲ್ಪ ಕಠಿಣವಾಗಿದೆ. ಸರಿ, ಹಾಗಾದ್ರೆ ಪಾಠ ಮುಗಿಸೋಣ. ಶ್ರೀಕೃಷ್ಣಾರ್ಪಣ ವಸ್ತು ಅಧ್ಯಕ್ಷ. ಈ ಒಂದು ಕೃಷ್ಣಾರ್ಪಣಕ್ಕೆ ಎಷ್ಟು ಬೆಲೆ ಅಂತ ಕಾಣಿಸ್ತೀರ?